ಎ ಟಿ ಎಮಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇರಲೇಬೇಕು. ವಿತೌಟ್ ಡೆಬಿಟ್ ಕಾರ್ಡ್ ಅಮೌಂಟ್ನ ವಿತ್ಡ್ರಾ ಮಾಡೋದಕ್ಕೆ ಆಗ್ತಿರಲಿಲ್ಲ. ಬಟ್ ಇನ್ನು ಮುಂದೆ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ಜಸ್ಟ್ ನಿಮ್ಮ ಹತ್ರ ಎನಿ ಯು ಪಿ ಐ ಅಪ್ಲಿಕೇಶನ್ ಲೈಕ್ ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ, ಎನಿ ಯು ಪಿ ಐ ಅಪ್ಲಿಕೇಶನ್ ಇದ್ದರೆ ಸಹ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ಸೊ ಅದು ಯಾವ ರೀತಿ ವಿತ್ಡ್ರಾ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಫಾಲೋ ಮಾಡಿ. ಎ ಟಿ ಎಮಲ್ಲಿ ನೀವು ಇಂಟರ್ಫೇಸ್ ನೋಡ್ತಾ ಇದ್ದೀರಾ, ಫಾರ್ ಕಾರ್ಡ್ಲೆಸ್ ಕ್ಯಾಶ್ ವಿತ್ಡ್ರಾಯಲ್ ಅಂತ ನೋಟು. ಸೊ ಇಲ್ಲಿ ಕ್ಲಿಕ್ ಮಾಡಿ ಯು ಪಿ ಐ ಕಾರ್ಡ್ಲೆಸ್ ಕ್ಯಾಶ್ ವಿತ್ಡ್ರಾ ಅಂತ ನೋಡಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಅಮೌಂಟ್ ಎಷ್ಟು ವಿತ್ಡ್ರಾ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳುತ್ತೆ. ಸೊ ಲೈಕ್ 500 rupees, 1000 ಅಂತ ಅಂದ್ಬಿಟ್ಟು. ಸೊ ಎಂಟ್ರಿ ಮಾಡಿ ಗ್ರೀನ್ ಬಟನ್ನ ಕರೆಕ್ಟ್ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡೋರೆ ನೆಕ್ಸ್ಟ್ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ. ಈ ಕ್ಯೂ ಆರ್ ಕೋಡ್ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಎನಿ ಯು ಪಿ ಅಪ್ಲಿಕೇಶನ್ ಮುಖಾಂತರ ನಾವು ಈ ರೀತಿ ಸ್ಕ್ಯಾನ್ ಮಾಡಬೇಕು. ಸೊ ಸ್ಕ್ಯಾನ್ ಮಾಡಿದ ನಂತರ ಏನು ಅಮೌಂಟ್ ಪ್ರೊಸೀಡ್ ಅಂತ ಕೊಟ್ಟು ಯು ಪಿ ಐ ಪಿನ್ ಲೈಕ್ ನಾವು ಯಾರಿಗಾರು ಅಮೌಂಟ್ ಸೆಂಡ್ ಮಾಡ್ಬೇಕಾದ್ರೆ ಯು ಪಿ ಐ ಪಿನ್ ಎಂಟ್ರಿ ಮಾಡ್ತೀವಿ, ಅದೇ ರೀತಿ ಇಲ್ಲಿ ಯು ಪಿ ಐ ಪಿನ್ನ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಿದ ನಂತರ ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಫೋನ್ಪೇ ಅಪ್ಲಿಕೇಶನಲ್ಲಿ ಗ್ರೀನ್ ಮಾರ್ಕ್ ಬರುತ್ತೆ. ಬಂದ ನಂತರ ಕ್ಯಾಶ್ ವಿತ್ಡ್ರಾಯಲ್ಗೆ ಪ್ರೊಸೆಸ್ ಮೂವ್ ಆಗುತ್ತೆ. ಸೊ ಇಲ್ಲಿ ರೊಟೇಟ್ ಆಗ್ತಿದೆ ಯು ಪಿ ಐ ಕ್ಯೂ ಆರ್ ಕೋಡು ಅಮೌಂಟ್ ರಿಸೀವ್ಗೆ. ಸೊ ಕನ್ಫರ್ಮ್ ಟ್ರಾನ್ಸಾಕ್ಷನ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ, ಪ್ರೆಸ್ ಇಯರ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಯಾಶ್ ವೈಲ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸರ್. ಸೊ ಈಗ ಅಮೌಂಟು ನಮಗೆ ಕ್ಯಾಶ್ ಹೊರಗಡೆ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಎ ಟಿ ಎಮಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡುವಂಥದ್ದು. ಸೊ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಎನಿ ಯು ಪಿ ಐ ಅಪ್ಲಿಕೇಶನ್, ಸೊ ಯಾವುದೇ ಇದ್ರೂ ಸಹ ಯು ಪಿ ಐ ಟ್ರಾನ್ಸಾಕ್ಷನ್ ನೀವು ಎ ಟಿ ಎಮಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವಿನ್ನೂ ಏನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಫಾಲೋ ಮಾಡಿ. ಈ ಮಾಹಿತಿ ಬೇರೆಯವ್ರಿಗೆ ಯಾರಿಗಾರು ಲೈಕ್ ಅವ್ರಿಗೂ ಅವಶ್ಯಕತೆ ಇದ್ದರೆ ಅಂದರೆ ದಯವಿಟ್ಟು ಶೇರ್ ಮಾಡಿ.